Hello everyone, welcome to Sanmargaha classes. Let us see question number 29 of chapter Force and Pressure. Give reason in that A camel walks easily on sand. ನಾವು ಮರಳುಗಾಡಲ್ಲಿ ಹೋಗಿ ನಡಿತೀವಿ ಅಂದ್ರೆ ಕಾಲೆಲ್ಲ ಹುಗಿದೋಗುತ್ತೆ. ಬಟ್ ಅ ಕೆಮಲ್ ವಾಕ್ಸ್ ಈಸಿಲಿ ಆನ್ ಸ್ಯಾಂಡ್. ಹೌ? ಹಾಗಿದ್ರೆ ಒಂದ್ ಕೆಮಲ್ ಈಸಿಲಿ ಸ್ಯಾಂಡ್ ಮೇಲೆ ನಡ್ಕೊಂಡು ಹೋಗುತ್ತೆ. ಹೇಗೆ? Camels can walk easily on sand because their broad feet reduce the pressure exerted on the sand. Nodi, this is broad feet of camel. This feet reduces the pressure exerted on the sand. We know that pressure is equal to, or pressure is nothing but it is force acting on unit area. Force acting on unit area. If ಇಲ್ಲಿ ನೋಡಿ, ಪ್ರೆಷರ್ ಮತ್ತೆ ಏರಿಯಾ ಏನಿದೆ, ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇಫ್ ಏರಿಯಾ ಇನ್ಕ್ರೀಸಸ್ ದೆನ್ ಪ್ರೆಷರ್ ಡಿಕ್ರೀಸಸ್. ಹಾಗಾಗಿ ಇಲ್ಲಿ ಫೀಟ್ ಏರಿಯಾ ಏನಿದೆ ಜಾಸ್ತಿ ಇದೆ, ಹಾಗಾಗಿ ಪ್ರೆಷರ್ ಹಾಕೋದೇನಾಗತ್ತೆ, ಇದು ಕಡಿಮೆ ಆಗುತ್ತೆ. ನೀವು ಇದಕ್ಕೆ ಎಕ್ಸಾಂಪಲ್ ಯಾವ್ದನ್ನ ನೆನ್ಪಿಟ್ಕೋಬಹುದು ಅಂದ್ರೆ, ಈಗ ಹೈ ಹೀಲ್ಸ್ ಹಾಕೋತಾರೆ, ಹೈ ಹೀಲ್ಸ್ ಹಾಕೊಂಡಿದ್ದಾರೆ, ಇನ್ನೊಂದು ಫ್ಲಾಟ್ ಸ್ಲಿಪ್ಪರ್. ಈಗ ಹೀಲ್ಸ್ ಹಾಕೊಂಡವರು ಅವ್ರದ್ದ ಹೀಲ್ ಟಿಪ್ ಇಂದ ನಿಮ್ ಕಾಲನ್ನ ಮೆಟ್ಬಿಟ್ರ ಅಂತ ಇಟ್ಕೊಳ್ಳಿ. ಅದೇ ಬೇರೆ ಸಿಚುವೇಶನ್ ಅಲ್ಲಿ ಫ್ಲಾಟ್ ಸ್ಲಿಪ್ಪರ್ ಹಾಕೊಂಡಿರೋರು ಅವ್ರು ನಿಮ್ ಕಾಲನ್ನ ಮೆಟ್ಬಿಟ್ರು. ಯಾವ ಟೈಮಲ್ಲಿ ನಿಮ್ಗೆ ಜಾಸ್ತಿ ಪೇನ್ ಫೀಲ್ ಆಗುತ್ತೆ? ಫಸ್ಟ್ ಕೇಸ್ ಅಲ್ವಾ? ಯಾಕಂದ್ರೆ ಅಲ್ಲಿ ಏರಿಯಾ ಆಫ್ ದಟ್ ಹೀಲ್ ಏನಿದೆ ಕಡಿಮೆ ಇದೆ, ಆ ಟಿಪ್ ಆಫ್ ದ ಹೀಲ್ ಏನಿದೆ ಅದು ಕಡಿಮೆ ಇರುತ್ತೆ. ಸೊ ಇಟ್ ಎಕ್ಸರ್ಟ್ಸ್ ಮೋರ್ ಪ್ರೆಷರ್. ಏರಿಯಾ ಕಡಿಮೆ ಇರೋದಕ್ಕೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದೇ ತರ ಇಲ್ಲಿ ಏರಿಯಾ ಜಾಸ್ತಿ ಇದೆ, ಪ್ರೆಷರ್ ಅಪ್ಲೈ ಆಗ್ತಿರೋದು ಕಡಿಮೆ ಇದೆ. ಸೆಕೆಂಡ್ ಒನ್ ಬಿ, sailors who swim in the deep sea should wear prescribed cloths. ಈ ರೀತಿ ನೀವು ಡೀಪ್ ಸೀದಲ್ಲಿ ಸ್ವಿಮ್ ಮಾಡೋರು ಕೆಲವೊಂದು ಪ್ರಿಸ್ಕ್ರೈಬ್ಡ್ ಕ್ಲಾತ್ಸ್ ಅನ್ನೇ ಹಾಕೊಂಡಿರೋದನ್ನ ನೋಡಿರ್ಬಹುದು ಫಿಲ್ಮ್ ಅಲ್ಲಿ, ಅಥವಾ ಯಾವ್ದಾದ್ರು ಬೇರೆ ಟಿವಿ ಚಾನಲ್ ಅಲ್ಲಿ ನೋಡಿರ್ತೀರಿ ಅಲ್ವಾ? ಯಾಕೆ ಅಂತ ಕೇಳಿದ್ರೆ, ಸೇಲರ್ಸ್ ಹೂ ಸ್ವಿಮ್ ಇನ್ ಡೀಪ್ ಸಿ ವೇರ್ ಸ್ಪೆಷಲ್ ಕ್ಲಾತ್ಸ್ ಆಫನ್ ಕಾಲ್ಡ್ diving suits to protect themselves from immense pressure at depth. The pressure increases dramatically with depth, and these suits are designed to withstand that pressure and allow divers to remain comfortable and safe. Additionally, they help with thermal regulation in cold water and protect against marine life. Ilenagutte, you know that as we go deep in water, the pressure exerted will be more. Hagagi, to withstand this immense pressure, ಅವರು ಪ್ರಿಸ್ಕ್ರೈಬ್ಡ್ ಕ್ಲಾತ್ಸ್ ಅನ್ನೇ ಹಾಕೊಂಡಿರ್ತಾರೆ. ಸಿ, a lizard easily moves on a wall. ನಾವು ಗೋಡೆ ಮೇಲೆ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಟ್ರೈ ಮಾಡಿದೀರಾ? ಬಟ್ ಲಿಸಾರ್ಡ್ ಈಸಿಲಿ ಮೂವ್ಸ್ ಆನ್ ಅ ವಾಲ್. ಯಾಕೆ? Lizards can move on walls without falling because of the millions of tiny brush-like structures called setae on their feet. ಇಲ್ಲಿ setae ಅಂತ ಕರಿತೀವಿ, which contains millions of tiny brush-like structures. These create attraction when they come into contact with the wall and its feet act like suckers. ಕೆಲವೊಮ್ಮೆ ಇದು ಫೀಟ್ ಏನಿದೆ ಸಕ್ಕರ್ಸ್ ಟೈಪ್ ಆಕ್ಟ್ ಆಗಿರುತ್ತೆ. ಆಲ್ಸೋ ವೆನ್ ಇಟ್ ಕಮ್ ಇನ್ ಟು ಕಾಂಟ್ಯಾಕ್ಟ್, there will be some attraction between wall and its feet. ಅದಕ್ಕೆ a lizard can easily move on wall. Thank you.